ಇತ್ತೀಚೆಗೆ ಕಳ್ಳಕಾಕರು ಮನೆ, ಬ್ಯಾಂಕ್, ಐಷಾರಾಮಿ ಮನೆಗಳನ್ನು ಬಿಟ್ಟು ದೇವಸ್ಥಾನದ ಕಾಣಿಕೆ ಹುಂಡಿಗೆ ಕನ್ನ ಹಾಕ್ತಾ ಇದ್ದಾರೆ. ಈಗ ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಚಿತ್ರದುರ್ಗದ ಮುರುಘಾ ಮಠದೊಳಗೆ ಖದೀಮರು ಕೈಚಳಕ ಪ್ರದರ್ಶಿಸಿದ್ದಾರೆ. ಮನೆಯೊಳಗಿನ ಬೆಕ್ಕು ಹಾಲು ಕುಡಿದಂತೆ ಮಠದೊಳಗಿನ ಟಕ್ಕ ಬೆಕ್ಕೆ ಈ ಕಳ್ಳತನ ಮಾಡಿದ ಅನುಮಾನ ವ್ಯಕ್ತವಾಗಿದೆ. ಚಿತ್ರದುರ್ಗದ ಮುರುಘಾ ಮಠ ಮತ್ತೆ ಸುದ್ದಿಯಲ್ಲಿದೆ. ಈ ಬಾರಿ ಮಠದಲ್ಲಿ ನಡೆದ ಕಳ್ಳತನದಿಂದ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮುರುಘಾ ಮಠದಲ್ಲಿದ್ದ ಮೂರ್ತಿಯನ್ನೇ ಎಗರಿಸಿದ ಖದೀಮರು. ದರ್ಬಾರ್ ಹಾಲ್ನಲ್ಲಿದ್ದ 25,22 ಕೆಜಿ ಬೆಳ್ಳಿ ಪ್ರತಿಮೆ ಕಳ್ಳತನ. ಚಿತ್ರದುರ್ಗದ ಮುರುಘಾ ಮಠದಲ್ಲಿದ್ದ ಬೆಳ್ಳಿಯ ಮೂರ್ತಿಯನ್ನೇ ಕಳ್ಳರು ಎಗರಿಸಿದ್ದಾರೆ. ದರ್ಬಾರ್ ಹಾಲ್ನಲ್ಲಿದ್ದ 22 ಕೆಜಿ ತೂಕದ ಮುರುಘಾ ಶಿವಮೂರ್ತಿ ಶ್ರೀಗಳ ಪ್ರತಿಮೆಯನ್ನ ಕದ್ದು ಪರಾರಿಯಾಗಿದ್ದಾರೆ. ಇದು 21 ಇಂಚು ಇದ್ದು 25 ಲಕ್ಷ ರೂಪಾಯಿ ಬೆಲೆ ಬಾಳ್ತಾ ಇತ್ತು. ಮಠದ ಭಕ್ತರು ಶಿವಮೂರ್ತಿ ಶ್ರೀಗಳಿಗೆ ನೀಡಿದ ಮೂರ್ತಿ ಕಳವಾಗಿದ್ದು ಜುಲೈ 4ರಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಜುಲೈ 4ಕ್ಕೆ ಮೂರ್ತಿ ಕಾಣದಿರುವುದನ್ನ ಮೊದಲು ನೋಡಿದ ಬಸವದೇವರು ಬಸವಪ್ರಭು ಸ್ವಾಮೀಜಿಗೆ ತಿಳಿಸಿದ್ದು ಅವರು ಬಸವಕುಮಾರ್ಗೆ ಹೇಳಿದ್ದಾರೆ. ಬಳಿಕ ಬಸವಕುಮಾರ್ ದೂರು ನೀಡಿದ್ದು ಜುಲೈ 11ರಂದು ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಕಳ್ಳರ ಕರಾಮತ್ತಿಗೆ ಪೊಲೀಸರು ದಂಗಾಗಿದ್ದು ಅಲರ್ಟ್ ಆಗಿ 3 ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಮಠದಲ್ಲಿ ಕೆಲಸ ಮಾಡುವವರೇ ಕಳ್ಳತನ ಮಾಡಿರುವ ಶಂಕೆ ಇದೆ. ಹಾಲ್ಗೆ ಕೆಲಸಗಾರರನ್ನ ಬಿಟ್ರೆ ಬೇರೆಯವರಿಗೆ ಪ್ರವೇಶವಿಲ್ಲವಾದ್ದರಿಂದ ಹೊರಗಿನವರು ಬರಲು ಅಸಾಧ್ಯ. ಹೀಗಾಗಿ ಮಠದ ಕೆಲಸಗಾರರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕಳ್ಳತನದ ಬಗ್ಗೆ ಸದ್ಯ 6 ಅನುಮಾನಗಳು ವ್ಯಕ್ತವಾಗಿವೆ. ಹೊಸದಾಗಿ ಮಠದ ದರ್ಬಾರ್ ಹಾಲ್ಗೆ ಯಾರಾದ್ರೂ ಬಂದಿದ್ರಾ? ಹೊರಗಿನವರು ಮಠಕ್ಕೆ ಬಂದಿದ್ರೆ ಸಿಸಿಟಿವಿ ಆಫ್ ಆಗಿದ್ದು ಹೇಗೆ? ಮಠದ ಸಿಸಿಟಿವಿ ಆಫ್ ಮಾಡಿ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ಯಾರು? ಮಠದ ಅಭಿವೃದ್ಧಿ ಸಹಿಸದೆ ಅಪಪ್ರಚಾರಕ್ಕೆ ಕಳ್ಳತನ ಮಾಡಿದ್ರಾ? ಬಸವಕುಮಾರ ಸ್ವಾಮೀಜಿ ಹೆಸರಿಗೆ ಮಸಿ ಬಳಿಯೋಕೆ ಮಾಡಿದ್ರಾ? ನೂತನ ಕಮಿಟಿ ಕಾರ್ಯ ಸಹಿಸದವರು ಈ ಕಳ್ಳತನ ಮಾಡಿದ್ರಾ? ಹೀಗೆ ಹಲವು ಶಂಕೆಗಳು ತನಿಖೆಗೆ ಎದುರಾಗಿವೆ. ಇದೇ ವೇಳೆ ನೂತನ ಕಮಿಟಿಯ ಕಾರ್ಯವನ್ನ ಸಹಿಸದವರೇ ಈ ಕಳ್ಳತನ ಮಾಡಿರುವ ಅನುಮಾನ ಬಲವಾಗಿದೆ. ಅದಕ್ಕೆ ಕಾರಣಗಳೂ ಇವೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಮಠದ ಆಡಳಿತಕ್ಕೆ ನಿವೃತ್ತ ಐಎಎಸ್ ಅಧಿಕಾರಿ ಶಿವಯೋಗಿ ಕಳಸದ ಅಧ್ಯಕ್ಷತೆಯಲ್ಲಿ ನೂತನ ಕಮಿಟಿ ನೇಮಿಸಲಾಗಿದೆ. ಮಠಕ್ಕೆ 4 ಜನರ ಕಮಿಟಿಯನ್ನ ನಿವೃತ್ತ ಐಎಎಸ್ ಅಧಿಕಾರಿ ನೇಮಿಸಿದ್ದಾರೆ. ಹೊಸ ಕಮಿಟಿ ನೇತೃತ್ವದಲ್ಲಿ ಮಠದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇವೆ. ಮಠದ 6 ಕೋಟಿ ರೂಪಾಯಿ ಸಾಲ ಮರುಪಾವತಿಯಾಗಿದ್ದಲ್ಲದೆ ಪಾರದರ್ಶಕ ಆಡಳಿತ ಇದೆ. ಮಠದ ಆದಾಯ ಹೆಚ್ಚಳಕ್ಕೆ ಕ್ರಮ ಹಾಗೂ ಮಠದ ಆಸ್ತಿ ಅತಿಕ್ರಮಕ್ಕೆ ಲಕ್ಷ್ಮಣ ರೇಖೆ ಹಾಕಲಾಗಿದೆ. ಮಠದ ಆಡಳಿತ ವಿಷಯದಲ್ಲಿ ಅನವಶ್ಯಕ ವ್ಯಕ್ತಿಗಳ ಹಸ್ತಕ್ಷೇಪಕ್ಕೆ ಬ್ರೇಕ್ ಬಿದ್ದಿದೆ. ಮಠದ ಡ್ಯಾಮೇಜ್ ರಿಕವರಿಯಾಗಿದ್ದು ಭಕ್ತರ ವಿಶ್ವಾಸವನ್ನ ಗಳಿಸಲು ಪ್ರಯತ್ನ ಮಾಡಲಾಗಿದೆ. ಒಟ್ಟಾರೆ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ನಡೆಸ್ತಾ ಇರುವ ನೂತನ ಕಮಿಟಿ ಮೇಲೆ ಕೆಲವರ ಕಣ್ಣು ಬಿದ್ದಿದೆ ಎನ್ನಲಾಗ್ತಾ ಇದೆ. ಇದೇ ಕಾರಣಕ್ಕೆ ಹೀಗೆ ಬೆಳ್ಳಿ ಮೂರ್ತಿ ಕದ್ದು ಕಮಿಟಿಯ ಹೆಸರನ್ನ ಹಾಳು ಮಾಡಲು ಕಳ್ಳತನ ಮಾಡಲಾಗಿದೆ ಅನ್ನೋ ಅನುಮಾನ ದಟ್ಟವಾಗಿದೆ. ಯಾವುದಕ್ಕೂ ಪೊಲೀಸರ ತನಿಖೆಯಿಂದಲೇ ಉತ್ತರ ಸಿಗಬೇಕಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.